ಕಾಂಗ್ರೆಸ್ ಪಾರ್ಟಿ ಸಂವಿಧಾನದ ಮುಖಾಂತರ ಆರ್ಟಿಕಲ್ 21 ಈ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಕೊಟ್ಟಿದೆ. ನಿಮ್ಮ ಉದಾಹರಣೆಗೆ ನೀವು ಕನಕಪುರಕ್ಕೆ ಹೋಗಿ, ಈ ನರೇಗಾ ಯೋಜನೆ ಇಡೀ ಭಾರತದಲ್ಲಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನರೇಗಾವನ್ನ ಪ್ರಯೋಗ ಮಾಡಿದಂಥ ಅದೊಂದು ತಾಲೂಕು. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿ ಸ್ವರೂಪ ತೆಗೆದಿದ್ದಾರೆ. 60-40 ಸ್ಕೀಮ್ ಏನು ಮಾಡಿದ್ದಾರೆ, ಇದ್ರ ಒಂದು ಅರ್ಥ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇರುವಂತಹ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಯಕ್ರಮವನ್ನ ಕೊಲೆ ಮಾಡಲಿಕ್ಕೆ ಈ ಒಂದು ಹೊಸ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಸ್ವಂತ ಜಮೀನಲ್ಲಿ ಅವನು ಕೆಲಸ ಮಾಡಿಕೊಂಡ್ರೆ, ಅವನ ಸ್ವಂತ ಆಶ್ರಯ ಮನೆ ಕಟ್ಕೊಂಡ್ರೆ, ಅವನು ದಲಿನ್ ಕೋಟೆಗೆ ಕಟ್ಕೊಂಡ್ರೆ, ಅವನದೇ ಆದಂಥ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಕೂಲಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಐತಿಹಾಸಿಕವಾದಂಥ ಯೋಜನೆ ಇದು. ಅಂಥದ್ರಲ್ಲಿ ಇವತ್ತು ನಾವು ಇದರ ದೊಡ್ಡ ಮಟ್ಟದಲ್ಲಿ ಇದೊಂದು ಆಂದೋಲನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. 90-10 ಇದನ್ನ 60-40 ಅಂತ ಅಂದ್ರೆ ಯಾವ ರಾಜ್ಯದವರು ಕೂಡ ಇದನ್ನ ಹಣ ಕೊಡಕ್ಕಾಗಲ್ಲ. ಈ ಕಾರ್ಯಕ್ರಮ ಸತ್ತೋಯ್ತು, ಇದನ್ನ ಸಮಾಧಿ ಮಾಡಿದ್ರು. ದಿಸ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಅನಿಸ್ತಾ ಇದೆ ನನಗೆ. ಇದರಿಂದನೇ ಮುಂದಿನ ದಿನದಲ್ಲಿ ಈ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗ್ತಾ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮಗಳೇ ಸಾಕ್ಷಿ. ಸೊ ನಾವು, ನಮ್ಮ ಪಕ್ಷ ಮತ್ತು ಸರ್ಕಾರ, ಆಲ್ ಆಫ್ ಅಸ್ ವಿಲ್ ಜಾಯಿನ್ ಟುಗೆದರ್. The government and the party both will join together. We will have a great big convention of all the Gram Panchayat leaders. ಮತದಾರರಿಗೆ ಕೊಟ್ಟಂತ ಶಕ್ತಿಯನ್ನ, ಉದ್ಯೋಗ ಖಾತ್ರಿ ಯೋಜನೆಯ ಸದಸ್ಯರಿಗೆ ಕೊಟ್ಟಂತ ಶಕ್ತಿಯನ್ನ ಇವತ್ತು ಬಳಸಲಾಗಲಿಕ್ಕೆ, ಮುಂದಿನ ಅಭಿವೃದ್ಧಿಗೆ ಒಂದು ಮಾರ್ಗ ಆಗಿದೆ. ಇದರ ವಿರುದ್ಧ ನಮ್ಮ ಪಕ್ಷ ಮುಂದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತದೆ. ಪಂಚಾಯತ್ನಿಂದ ಪಾರ್ಲಿಮೆಂಟ್ವರೆಗೂ ಕೂಡ ನಾವು ಹೋರಾಟವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಈಗಾಗಲೇ ನ್ಯಾಷನಲ್ ಅವಾರ್ಡ್ ವಿಚಾರ ತಮಗಾಗಲೇ ಗೊತ್ತಿದೆ. ಒಂದು ಸಾಮಾನ್ಯ ಜನ ವಿತೌಟ್ ಎನ್ FIR, ಹೌ ಕ್ಯಾನ್ ಎನ್ ED ಟೇಕ್ ಅಪ್ ದಿಸ್ ಕೇಸ್? ವೆರಿ ಸಿಂಪಲ್. ನಾವೆಲ್ಲ ED ಕೇಸ್ನ ನಮಗೂ ಮೇಲೆ ಕೂಡ ಬೇಕಾದಷ್ಟು ಮಾಡೋದು. ಏನಾಯಿತು, ಜೈಲಲ್ಲಿಟ್ಟರು, ತುಘಲಕ್ ಪೊಲೀಸ್ ಸ್ಟೇಷನ್ ಇಟ್ಟರು, ಆಯಿತು. ಅವ್ರನ್ನೂ ನಮ್ಮ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಧೈರ್ಯ ಬರಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. Congress strength is country strength. Whatever policies Congress party has given from the day one, from the national flag to the constitution to everything, it is for the people of this country. So we will see that it is being protected.